KPMTCC ಹಾಗೂ ಕ್ಯಾಂಪ್ಸ್ ಕರ್ನಾಟಕ ಮತ್ತು ಬಸ್ಮಾ ಸಂಘಟನೆಯು ಎಲ್ಲ ಖಾಸಗಿ ಶಾಲೆಗಳು ರಾಜ್ಯದಲ್ಲಿ ಒಟ್ಟುಗೂಡಿ 15ನೇ ತಾರೀಖರಂದು ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಿದ್ದೇವೆ. ಇದಕ್ಕೆ ಕಾರಣ ಶಿಕ್ಷಣ ಇಲಾಖೆಯಿಂದ ಭ್ರಷ್ಟಾಚಾರ ಹಾಗೂ ಸರ್ಕಾರದಿಂದ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ಮಧ್ಯದಲ್ಲಿ ತಾರತಮ್ಯ ನಡೆಸ್ತಾ ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ದಿನದಂದು ಎಲ್ಲ ಶಾಲೆಯ ವ್ಯವಸ್ಥಾಪಕರು ಮತ್ತು ಶಿಕ್ಷಕರು ಖಂಡಿತ ನಾವು ಧ್ವಜಾರೋಹಣವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಅದರ ಜೊತೆಗೆ ನಾವು ಕಪ್ಪು ಪಟ್ಟಿಯನ್ನು ಧರಿಸುವ ಮುಖಾಯನ ನಮ್ಮ ನೋವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಸ್ವಾತಂತ್ರ್ಯತೆ ಇಲ್ಲದೆ ನಾವು ಶಾಲೆಗಳನ್ನು ನಡೆಸುವುದು ಬಹಳ ಕಷ್ಟವಾಗಿದೆ. ಸರ್ಕಾರದಲ್ಲಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಮನವಿ, ಹೈಕೋರ್ಟ್ 5 ಆದೇಶಗಳು ಏನು ನಮ್ಮ ಪರವಾಗಿದೆ ಅದರಂತೆ ತಾವು ನಮಗೆ RR ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲದಿದ್ದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಇದು ತೊಂದರೆ ಆಗಲಿದೆ ಹಾಗೂ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡುವುದರಲ್ಲಿ ತೊಂದರೆ ಆಗುತ್ತೆ. ಸೊ ಆದ್ದರಿಂದ ಶಿಕ್ಷಣ ಮಂತ್ರಿಗೆ, ನಮ್ಮ ಮುಖ್ಯಮಂತ್ರಿಯವರಿಗೆ ಮನವಿ, ಆದಷ್ಟು ಬೇಗ ನಾವು ಈ ಒಂದು ನಮ್ಮ ಸಮಸ್ಯೆಗೆ ತಾವು ಎಲ್ಲರೂ ಪರಿಹಾರ ಕೊಡಬೇಕು. ಇಲ್ಲದಿದ್ದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚಿನ ವಿವಿಧ ಒಂದು ರೂಪದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಲಿದ್ದೇವೆ. ಹಾಗೂ ನಮ್ಮ ಒಂದು ಹೋರಾಟ ಗುಣಮಟ್ಟದ ಶಿಕ್ಷಣಕ್ಕೆ ಆಗಿದೆ, ಯಾವುದೇ ಬೇರೆ ಒಂದು ವಿಷಯಕ್ಕೆ ಅಲ್ಲ. ಸೊ ದಯಮಾಡಿ ತಾವೆಲ್ಲರೂ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕೆಂದು ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಬಳ್ಳಾರಿಯಲ್ಲಿ 15ನೇ ತಾರೀಖರಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಎಲ್ಲ ಶಾಲೆಯ ವ್ಯವಸ್ಥಾಪಕರು ಮತ್ತು ಶಿಕ್ಷಕರು NCC ಗ್ರೌಂಡ್ ಹತ್ತಿರ ಸೇರಲಿದ್ದೇವೆ. ಕಪ್ಪು ಪಟ್ಟಿ ಧರಿಸಿ ಮತ್ತು ಈ ನಮ್ಮ ಪೋಸ್ಟರ್ಸ್ಗಳನ್ನು ತೆಗೆದುಕೊಂಡು ಅಲ್ಲಿ ರೋಡ್ ಆಪೋಸಿಟ್ ಸೈಡ್ಸಲ್ಲಿ ಕ್ಯೂ ಆಗಿ ಲೈನ್ ಆಗಿ ನಿಂತು ನಮ್ಮ ಒಂದು ನೋವನ್ನು ವ್ಯಕ್ತಪಡಿಸಲಿದ್ದೇವೆ. ಬಳ್ಳಾರಿ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಈ ಒಂದು ಸರ್ಕಾರ ಏನು ಇವತ್ತಿನ ದಿನ 2018ಕ್ಕಿಂತ ಮುಂಚೆ ಇರುವಂಥ ಶಾಲೆಗಳಿಗೆ ನಿಯಮಗಳನ್ನು ಬದಲಾವಣೆಯಲ್ಲಿ ಈಗಿರುವಂಥ ಹೊಸ ಶಾಲೆಗಳಿಗೆ ತಂದಿರುವಂಥ ನಿಯಮಗಳು ಎರಡನ್ನೂ ಒಂದೇ ರೀತಿಯಲ್ಲಿ ನೋಡುತ್ತಿರುವುದರಿಂದ 2018ಕ್ಕಿಂತ ಮುಂಚೆ ನಡೆಸ್ತಿರುವಂಥ ಶಾಲೆಗಳು ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈಗ ಬಂದಿರುವಂತಹ ಚಾಲ್ತಿಯಲ್ಲಿರುವಂತಹ ಒಂದು ಆದೇಶಗಳು ನಮ್ಮ ಹಳೆಯ ಶಾಲೆಗಳಿಗೆ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇದ್ರ ವಿರುದ್ಧ ಇವತ್ತು ನಾವೇನು ಬಳ್ಳಾರಿ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದವರು ಸೇರಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ನಮ್ಮ ನೋವನ್ನು ತೋಡ್ಕೊಳ್ತಾ ಇದ್ವಿ. ಈ ಒಂದು ನೋವನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಅರ್ಥಕೊಂಡು ಈ ಒಂದು ಸಮಸ್ಯೆಗೆ ಪರಿಷ್ಕಾರ ಕೊಡಬೇಕು ಅಂತೇಳಿ ನಮ್ಮ ಬಳ್ಳಾರಿ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.